ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಏಪ್ಪ, ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ತಗ. ನಂಗಂತರೂ ಸಾಕು ಬೇಕಾಗತ್ತೀನಿ ಕೆಲಸ ಮಾಡೋ ಅಷ್ಟೊತ್ತಿಗೆ. ಜಳಕ ಮಾಡಿದ್ದೀರಮ್ಮ? ಅಯ್ಯೋ ಎಲ್ಲತ್ತಿ ಜಳಕ ಮಾಡಕ, ಇನ್ನೂ ಕೆಲಸನ ಮುಗಿವಲ್ತ ನೋಡಿ. ಅಷ್ಟು ಬಾಂಡೆ ತಿಕ್ಕೊಂಬಂದೆ. ಅಪ್ಪ ದೇವ್ರೆ, ಲಾಸ್ಟ್ ಇದೊಂದು ಸಾರು ಒಗ್ಗರಣೆ ಹಾಕಿದ್ರೆ ಮುಗೀತು ನೋಡು. ಇದೊಟ್ಟು ಒಗ್ಗರಣೆ ಹಾಕಿ ಒಲಿನೂ ಕಸ ಹೊಡೆದು, ಇದು ಈ ಕಡೆ ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡೇನೆ. ಅನ್ನಕ್ಕಿಟ್ಟ ವರ್ಷಿ ಕಸ ಹೊಡೆದು ಸ್ವಚ್ಛ ಮಾಡಿದ್ದೆ. ಈಗ ಇದು ಸಾರಿನ ಮುಗಿಸಿ ಹೋಗ್ಕನೆ. ಅಯ್ಯೋ ಇವತ್ತು ಯಾಕನವ ನನಗೂ ಮೈ ಭಾಳ ವಜ್ಜಾದಂಗೆ ಆಗ್ಬಿಟ್ಟಿತ್ತು. ಸುಸ್ತದಂಗಾಗಿ ಪಾಪ ಏನು ಕೆಲಸನೂ ಮಾಡಿಕೊಟ್ಟಿಲ್ಲ ನಾನು. ಎಲ್ಲ ಒಬ್ಬಕ್ಕೆ ಮಾಡಿದ್ದೇನ ಪಾಪ ನೀನು. ನಾಳಿಂದ ಒಂಚೂರು ದೌಡಿ ಹೇಳ್ತಂತವ. ಹಾಂ ಎಲ್ಲಿ ಬಿಡತ್ತೀನಿ, ನಿಂಗೇನು ಬರ್ಬರ್ತ ವಯಸ್ಸನ್ನ ಪಾಪ. ನೀನು ಎಷ್ಟಂತ ಮಾಡ್ಬೇಕು, ಅಲ್ಲ ಅಂಗಡಿಯಾಗೂ ನೋಡ್ತೇನಲ್ಲ ನಾನು. ಖಂಡಾಬಟ್ಟೆ ಕುತ್ಕೊಂಡು ಒಂದೇ ಸಮನೆ ಉಳ್ಳಾಗಡ್ಡಿ ಎಸ್ತಿ, ಇದು ಬಜ್ಜಿ ಮಾಡಕ್ಕೆ ಮಿರ್ಚಿ ಇದು ಮಾಡ್ಕೊಟ್ಟಿರ್ತಿ. ಅದು ಇದು ಸಣ್ಣ ಪುಟ್ಟ ಕೆಲಸ ಭಾಳ ಮಾಡ್ತೀನಿ ನೀನು ಪಾಪ. ನಿನಗೂ ಬರ್ಬರ್ತ ವಯಸ್ಸನ, ನಮಗೆ ಹೈರಾಣಾದಂಗೆ ಆಕತಿ. ಇನ್ನು ನಿನಗಾಗಲ್ಲನ? ಎಲ್ಲಿ ಬಿಡ, ಏನಾಯ್ತು ಮಾಡ್ಕೊತೀನಿ ನಾನು. ಏನು ನಮ್ಮ ಮನೆ ಸಲುವಾಗೆಲ್ಲ. ಹ್ಞೂ ಅದು ಕರೆ ಅನ್ನ ಕುಂತು ಉಳ್ಳಾಗಡ್ಡಿ ಎಸ್ತೇನಲ್ಲ, ಅದು ಒಂದು ಬುಟ್ಟಿಗಟ್ಲೆ. ಅಯ್ಯೋ ನಡ ಅನ್ನೋದು ಪದ ಹಾಡಿ ಎಷ್ಟೊತ್ತಿಗೆ ಹಾಸಿಗೆ ಸಿಕ್ಕಿತ್ತ ಹಂಗತ್ ಮಕ್ಕೊಂಡೇನೆ ಅನ್ನಂಗೆ ಅಕ್ಕಿರ್ತತ್ ನೋಡವ ನನಗರ ಆತದ. ಇರ್ಲಿ ಬಿಡತ್ತಿ. ನಾಷ್ಟಕ್ಕೆ ಮಾಡಿಲ್ಲ ಬಂದ್ರನ ಚಲೋ ಆತ್ ಬಿಡ. ಉಪ್ಪಿಟ್ಟಿಟ್ಟೆ ನೋಡಲ್ಲ ನಿಮ್ಮ ಹಿಂಭಾಗ ಕಟ್ಟಿ ಕಡೆ. ಅಲ್ಲೇ ಗಂಗಾಳನೂ ಇಟ್ಟೆ, ಉಪ್ಪಿನಕಾಯಿ ಮೊಸರು ಎಲ್ಲ ಆಯ್ತು ಹಾಕೊಂತೀನ್ರಿ. ಯೋ ದೇವ್ರೇ, ಅದು ಎಂತ ಉಪ್ಪಿಟ್ಟು ಮಾಡ್ತಿಲ್ಲ? ಒಂಚೂರು ರುಚಿ ರುಚಿ ಏನಾರು ಬೇರೆ ಮಾಡ್ಬಾರ್ದನ ಒಟ್ಟು. ನಿನ್ನ ಯಾವಾಗ ನೋಡಿದ್ರು ಉಪ್ಪಿಟ್ಟು ಅಂತ ಮಾಡಿ ಸಾಯ್ತಿ. ಉಪ್ಪಿಟ್ಟು ಹೋಗ್ಲಿಕ್ಕೆ ಅಂತೇಳಿ ಇಡ್ಲೆ, ದ್ವಾಸೆ, ಪಡ್ಡು ಇಂಥವು ಏನಾರು ಮಾಡಬಾರ್ದನ? ನಾಳೆ ಮಾಡ್ತೇನೆ ತಗೋರಿ. ಇಡ್ಲಿ ಮಾಡ್ತೇನೆ, ಅಂಗಡಿನೂ ಬಂದ್ ಮಾಡಿ ಆರಾಮ್ ಮನೆಯಾಗಿರ್ತೇನೆ. ಏನ ಯಾಕ ಅಲ್ರಿ, ಉಪ್ಪಿಟ್ಟು ಮಾಡಿ ಮನೆಯಿಂದೆಲ್ಲ ಹೊರೆ ಬದುಕು ಮುಗಿಸಿ ಮನೆ ಕೆಲಸ ಮುಗಿಸ್ಕೊಂಡಲ್ಲ ಅಂಗಡಿಗೆ ಹೋಗೋದೇ ಸರಿ ಆಕತಿ. ಜೊತೆಗೆ ನಿಮಗೆ ಮತ್ತೆ ಇದು ಬೇರೆ ಮಾಡ್ಬೇಕನ? ಯಪ್ಪ ದೇವ್ರೇ, ನನ್ನೇನು ಮನುಷ್ಯ ಅನ್ಕೊಂಡಿರೇ, ಮಷಿನ್ ಅನ್ಕೊಂಡಿರೇ ನೀವು? ಆಗಲ್ಲ ಮಾಡಕ್. ನನಗೂ ಎಲ್ಲ ನೀಗಲ್ಲ ಕೈಯಾಗತ್ತಾಗ. ಸುಮ್ಮನೆ ಹೇಳಕತ್ತೇನೆ ಕೇಳ್ರಿ ತಗ. ನಿಮ್ಮ ಒಂದು ಕೆಲಸನಾರು ನಿಮ್ದಾರ ನೀವು ಮಾಡ್ಕೊಂತೀರನ, ಅದನ್ನು ನನಗೆ ಹಚ್ತೀರಿ. ಇದನ್ನೆಲ್ಲ ಮಾಡೋದಂದ್ರೆ ಮತ್ತೆ ಇದನ್ನ ಬೇರೆ ಮಾಡ್ತೇನೆ ತಡ್ರಿ. ನಿಮಗೆ ಇಡ್ಲಿ, ದೋಸೆ, ಪಡ್ಡು ಅವೆಲ್ಲ ಏನಿದ್ರು ಸುಟ್ಯಾಗಷ್ಟೇ. ಯಾವಾಗಾರ ಒಮ್ಮೆ ಅಂಗಡಿ ರಜಾ ಮಾಡಿದ್ದಿನ ಅವ್ನು ಮಾಡ್ತೀನಿ. ಅಂಗಡಿನೂ ತೆಗಿ, ಇದನ್ನೂ ಮಾಡು, ಆಗಲ್ಲಪ್ಪ ನನ್ನ ಕೈಲ ತಗ. ಏನು ಇಡ್ಲಿ ಮಾಡಕ್ಕೆ ಏನು ಸ್ವಲ್ಪ ಹೊತ್ತು ಬೇಕಾ? ಪಡ್ಡು ಮಾಡಕತ್ರ ಒಲಿ ಮುಂದೆ ಶೆಟಿಬೇಕು. ಒಂದು ಅಳತಿ ಹಾಕೋಂತ ದಾಸಿ ಇಡ್ಲಿ ಇವೆಲ್ಲ ತ್ರಾಸು ಬಾಳಿವು. ಭಾಂಡೆನೂ ಜಗ್ಗಕ್ಕವ ಅದಕ್ಕೆ. ಇಡ್ಲಿ ಮಾಡಿದ್ರೆ ಅಯ್ಯೋ ದೇವ್ರೆ 2 ಬುಟ್ಟಿ ಭಾಂಡೆ ಹಾಕವು. ಆ ಭಾಂಡೆ ತಿಕ್ಕಷ್ಟೊತ್ತಿಗೆ ಕೈ ಕಾಲು ಬಿದ್ದು ಹೋಗತ್ ನಂದು. ನನಗಾಗಲ್ಲಪ್ಪ. ಬಿಡ್ಲಾ ಹೊರಗೆ ಹೋಗಿ ಪೇಟ್ಯಾಗ ನಿನ್ಗೆ ಇಡ್ಲಿ ತಿನ್ನಂಗಾತ? ಒಂದು ಪ್ಲೇಟ್ ಇಡ್ಲಿ ತಗೊಂಡು ತಿನ್ನು. ದಾಸಿ ತಿನ್ನಂಗಾತ? ಅಲ್ಲೇ ಗಣೇಶ್ ಹೋಟೆಲ್ ನಿಮ್ಮ ಬಾಜುಕ ಐತಲ್ಲ, ಒಂದು ಪ್ಲೇಟ್ ದಾಸಿ ತಿನ್ನು. ಏಂತಿಗೆ ತ್ರಾಸ್ ಕೊಟ್ಟು ಮಾಡಿಸ್ಕೋಬೇಕು ಅಂತೀಯಪ್ಪ ನೀನು. ಅಲ್ವೇ ರೊಕ್ಕ ಖರ್ಚಲ್ಲ, ಅದಕ್ಕೆ ಈಕಿಗೆ ಮಾಡ್ತಾಳನ ಅಂತ. ರೊಕ್ಕ ಖರ್ಚಂದ್ರೆ ನಾನು ಇಲ್ಲಿ ಹೈರಾಣ ಆಗಕತ್ತಿರೋದು ಕಣ್ಕಾಣಲ್ಲನ? ಓರಿ ನಿಮ್ಗೇನಿಲ್ಲ, ಜಳಕ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಹೋಗಿ ಸೀದಾ ಅಂಗಡಿಯಾಗ ನಿಂದಿರ್ತೀರಿ. ನಮ್ದು ಹಂಗಲ್ಲಪ್ಪ, ಇಲ್ಲಿ ಮಾಡಿ ಕುಟ್ಟಿ ಬಳದು ತೊಳೆದು ಎಲ್ಲ ಮುಗಿಸಿ ಅಲ್ಲಿ ಹೋಗಿ ಮತ್ತೆ ಮಾಡ್ಬೇಕು. ನನಗೆ ನೋಡಿ ಮಾತಾಡತ್ಲೆ ದಮ್ ಶುರುವಾಗೈತಿ. ಅಯ್ಯೋ ದೇವ್ರೆ, ಮತ್ತೆ ಕುಣದ್ ಬಜ್ಜಿ ಅಂಗಡಿ ಮಾಡ್ತೇನೆ, ಮಿರ್ಚಿ ಅಂಗಡಿ ಮಾಡ್ತೇನೆ ಅಂದಿದ್ದು ನೀನಲ್ಲ. ಈಗ ನಂಗೆ ತ್ರಾಸ ಆಕತ್ತಂದ್ರೆ ನೋಡತ್ತಿ ನಿನ್ ಮಗನ್ ತಲೆನ ಹೊಡಿತೀನಿ. ಈಗ ನನ್ನ ತಲೆ ಹಾಪಾತಂದ್ರ ನೋಡ ಅವ್ನು ಮಾತಾಡೋದು. ಕುಣ್ ಮಾಡಿದ್ನ ಅಂತ ಏನ್ ನಮ್ಮ ಅಪ್ಪನ ಮನೆಗೆ ಕೊಡಾಕತ್ತೇನೆ ಎಲ್ಲ ರೊಕ್ಕನು. ದುಡ್ಕೊಂಬಂದ್ ರಾತ್ರಿ ಲೆಕ್ಕ ಕೇಳ್ತಾರ, ಮತ್ತೆಲ್ಲ ತೋರಿಸ್ತೀನಿ. ಏನ್ ರೊಕ್ಕ ನಾನೇನು ಇದು ಮಾಡಾಕತ್ತೇನೆ? ಮನಿ ಸಾಲ ಹರಿಯಾಕ ಅನುಕೂಲ ಆಕತ್ತಂತಲ್ಲ ಮಾಡಿದ್ದು. ಮಾತಾಡ ನೋಡಿ ಏನಾರ ಮಾಡ್ಕೊರಿ ತಾಯಿ ಮಗ. ನಾ ಹೊಕ್ಕನ್ ಜಳಕಕ್ಕೆ ಉಪ್ಪಿಟ್ಟು ಮಾಡಿಟ್ಟೇನೆ, ಬೇಕಾರ್ತೀನ್ರಿ, ಬೇಡಾರ್ ಬಿಡ್ರಿ. ನೀನು ಹಂಗ ಮಾಡ್ತೀನಿ ನೋಡ್ಲಾ. ಹಂಗೆ ಮಾಡಬೇಡ ಪಾಪ, ಅದು ಜಗ್ ಕೆಲಸ ಮಾಡ್ತೈತಿ. ರಾತ್ರಿ ಬಂದು ಮತ್ತೆ ಅಡಿಗೆ ಮಾಡ್ಕೊಂತತಿ. ಹೆಣ್ಮಕ್ಳು ಕಷ್ಟ, ಗಂಡ್ಮಕ್ಳು ನೀವು ಅರ್ಥ ಮಾಡ್ಕೋಬೇಕಪ್ಪ. ಎಲ್ಲ ಹೊರಗೂ ಸೈ ಒಳಗೂ ಸೈ ಅಂದ್ರೆ ನೀ ಬರೀ ಅಂಗಡಿಗೆ ಹೋಗಿ ಬಂದ್ಮೇಲೆ ಉಂಡಿದ ಗಂಗಾಳ ಸರಿಸಿಡಾಕ ನಿಂಗೆ ಬೇಸರ ಆಗಿರ್ತೈತಿ. ಆಕಿ ಎಲ್ಲ ಮುಗಿಸ್ಕೊಂಬಂದು ರಾತ್ರಿ ಮತ್ತೆ ನಮ್ಗೆ ರೊಟ್ಟಿ ಬಡ್ದು ಹಾಕಲ್ಲ. ಹಂಗೆ ಮಾಡಬಾರ್ದು. ಆಯ್ತು ಬಿಡ, ಓಲತ್ತ. ನಾನು ಹಂಗಾರ ಉಪ್ಪಿಟ್ಟು ಅಲ್ಲೇ ನಾ ಅಲ್ಲೇ ಅಂಗಡಿ ಬಾಜುಕೊಂದು ಪ್ಲೇಟ್ ಇಡ್ಲಿ ತಿಂತೆ ತಗೋ. ಹೌದ? ಯಾಕ ಇವತ್ತು ನಿನ್ನೆ ಲೇಟಾಗಿ ಮುಕ್ಕೊಂಡಿದ್ದಕ್ಕ ಏನೋ ನಿದ್ದಿನ ಪೂರಾಗಿಲ್ಲ. ಇವತ್ತರ ದೌಡ್ ಮುಕ್ಕೋಬೇಕಪ್ಪ. ನೀವಲ್ಲ ಚಕ್ಕ ಆಡ್ಕೊಂತ ಕುಂತ್ರಿ. ಬೇಸರ ಆಗಿರ್ತದಂತ ಊಟ ಆಡೋದು ನೋಡಿದ್ರೆ ಹಿಂಗೆ ನಿದ್ಗೆಡೋದು. ಹೋಗ್ಬರ್ತೇನೆ. ಅಲ್ಲ ಅಪ್ಪೆ, ಅಲ್ಲಲ್ಲ ಇಲ್ಲಿ ಹಂಚು ಹೊಚ್ಚಿಸ್ಬೇಕಲ್ಲ ಬೇರೆ. ಈಗ ಅಡಿಗೆ ಮನೆಗೆ ಸೋರಾಕತ್ತಂದ್ರೆ ಮಳೆಗಾಲದಾಗ ಭಾರಿ ವಜ್ಜಿ. ಇಲ್ಲೇನಾ? ತಡಿ ಹಂಗಾರ ಇವತ್ತು ಆಗಲ್ಲ, ನಾಳೆ ಬಿಡೋದ್ ಬಿಟ್ಟು ಹಂಚು ಹಚ್ಚಿಸ್ತೇನಪ್ಪ. ಮೊದ್ಲ ಕೆಲಸ ಮಾಡು, ಹೇಳಾಕತ್ತೆ 6 ತಿಂಗಳಾತ ಇನ್ನ ಮಾಡವಲ್ಲಿ. ಮಾಡ್ತೇನೆ, ನಾನೇನು ಖಾಲಿ ಕುಂತೇನೆ. ಸಾರು ಒಂದು ಕುದಿಯಾಕತ್ತೈತಿ. ಗಡಗಡ ಕಿಚ್ಚಾರಿಸಿ ತಯಾರಾಕೊಂಡು ಹೋದ್ರಾತ. ಮತ್ತೇನು ಮಾಡೋದು? ಅಯ್ಯೋ ಶಿವನೇ, ಈ ಪಾಟಿ ಬಂಡೆಯ ಈ ಪಾಟಿ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ನನ್ನ ನಾಡನೇ ಬಿದ್ದೋಯ್ತಲ್ಲ ಮರಯ್ಯ. ಆಯ್ತಪ್ಪ ಆಯಿತು. ಅಯ್ಯೋ ಇರೋ 4 ಜನಕ್ಕೆ ಈ ಪಾಟಿ ಬಾಂಡೆ. ಅಯ್ಯೋ ಯಾಕೋ ಏನೋ ಗೊತ್ತಿಲ್ಲ, ಕೆಲಸ ಬಸಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಐತಿ. ಅಯ್ಯೋ ಎಂತ ಮಾಡೋದ ಏನ, ಸಾಕಾಗೋಯ್ತದಪ್ಪ. ಅಯ್ಯೋ ನಾನು ನಿನ್ನೆ ಊಟನೂ ಭಾಳ ಮಾಡಲಿಲ್ಲ.
ಅರ್ಧಂಬರ್ಧ ತಿಂದ್ಬಿಟ್ಟು ಮಕ್ಕೊಂಡಿದ್ವು. ಮನಿಕಂಡ ಮೇಲೆ 12 ಗಂಟೆ ಸುಮಾರು. ಏನು ಹೊಟ್ಟೆ ಹಶು ಅಂತೀರಿ. ಅಯ್ಯೋ ದೇವ್ರೇ, ಅಯ್ಯೋ ಶಿವನೇ, ಯಶೋದಮ್ಮನು ಎತ್ತಾಗೋಯ್ತು ಕಾಣೆ. ಓ, ಇನ್ನೂ ಎದ್ದಿಲ್ಲ ಅನಿಸ್ತತಿ. ಅಯ್ಯೋ ದೇವ್ರೆ, ನನ್ಗರ ಈ ಪರಿ ಹೊಟ್ಟೆ ಹಸಿತೈತಿ. ಸ್ವಲ್ಪ ಚಾನಾರ ಮಾಡಿಕೊಟ್ಟಿದ್ರೆ ಒಂದೆರಡು ಬಿಸ್ಕಿಟಾರ ತಿಂತಿದ್ನ ಏನಪ್ಪ ತಗ. ಅಯ್ಯೋ, ಏನಪ್ಪ ಮಾಡೋದು? ಅಮ್ಮನ್ನೇ ಕೇಳೋಣ. ಅಯ್ಯೋ, ಆ ತಾಯಿ ನೋಡಿದ್ರೆ ನಾಯಿ ಕಡ್ದವ್ರಂಗೆ ಮಾಡ್ತಾಳೆ. ನಾನು ನೋಡ್ತಿದ್ದಂಗೆ ಕೊಟ್ಟಾಳ ಚಾನ. ಒಟ್ಟು ಕಾಪಿ ಕಾಸು ಕೊಡು ಅಂದರೆ ಮುಗ್ದೋಯ್ತು ನನ್ನ ಕತಿ. ಅಯ್ಯೋ ಮಾರಾಯ, ಈ ಪಟಿ ಕೆಲಸವ ಮಾಡಿಬಿಟ್ಟು ನಾಡ ಅನ್ನೋದು ನೋಯ್ತಾ ಕುಂತದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂತೀವಿ. ಏನಮ್ಮಾರ ಆರಾಮ್ ಕೂತ್ ಬಿಟ್ಟಿರಿ? ಕೆಲಸ ಇಲ್ಲ? ಅಯ್ಯ, ಈಕೆ ಕಣ್ಣಿಂಗ್ ಹೋಗ. ಈ ಪಟಿ ಬಾಂಡೆ ಬುಟ್ಟಿ ಮುಂದೆ ಇಟ್ಟಿವ್ನಿ, ಆದ್ರೂ ಏನು ಕೆಲಸ ಇಲ್ಲ ಅಂತ ಕೇಳ್ತಾಳಲ್ಲ ಇವಳು ಬಾಯಿಗೆ ಮಕ್ಕಳು ಚವಯ್ಯ. ಅಲ್ಲ ಅಮ್ಮ, ಇಲ್ಲಿ ನೋಡ್ರಿ, ಇಲ್ಲಿ ಅಮ್ಮರೇ, ಇಲ್ಲಷ್ಟು ಬಾಂಡೆಯ ತೊಳೆದಿಟ್ಟಿವ್ನಿ. ಅದು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಕುಂತ್ಕೊಂಡೆ. ಯಾಕೋ ನಡು ಎಲ್ಲ ನೋಯ್ತಾ ಕುಂತದೆ, ಅದಕ್ಕೆ. ಇದು ಇದೇನಿದು ಕಂಟದಾಗ ಸೋಪು? ಅಲ್ಲಿ ನೋಡಲ್ಲ ಗಂಗಾಳದಾಗ ಅನ್ನದಾಗಳು ಹಿಂಗ ಅನ್ನಿ ಬಾಂಡೆ ತೊಳೆಯೋದು. ಮೊನ್ನೆನೂ ಕೇಳ್ಬೇಕಂದೆ ನಿನಗೆ. ಇಲ್ಲೋಡಿಂದೆ ಕಂಟದಾಗ ಸೋಪು ದಬ್ರ್ಯಾಗ ಇದು ನೋಡ್ದೆ ನೋಡ್ ಬಾ, ಇಲ್ಲಿ ಬಗ್ಗೆ ನೋಡ್ ಬಾ ನೀನೆ. ಅಯ್ಯೋ ದೇವ್ರೇ, ಇದ್ಯಾ ಮೂಲೆ ಉಳ್ಕೊಂಡಿತ್ತಪ್ಪ. ಅದು ಹೋಗಿ ಹೋಗಿ ಈ ಅಮ್ಮನ ಕಣ್ಣಿಗೆ ಬೀಳ್ಬೇಕ, ಆಯ್ಕೆ ಕಣ್ಣಿಂಗೆ ಹೋಗಕ್ಕೆ. ಅದು ಅಮರೆ ಏನೋ ಅದು ಗೊತ್ತಾಗಿಲ್ಲ, ಉಳ್ಕೊಂಡಿರ್ಬೋದು. ನೀವೇನು ಅನ್ಕೋಬಿಡಿ. ಇದು ಏನದು ಹೋಯ್ತದೆ ಎಲ್ಲ ಹೋಯ್ತದೆ. ಅಯ್ಯನೇನೋ ಹೋಯ್ತದೆ. ಇಲ್ಲಿ ನೋಡಿ, ಇಲ್ಲಿ ತಗೋ, ಇಡಿ ಪುಟ್ಟಿ ತಗೊಂಡು ವಾಪಸ್ ತೊಳ್ಕೊಂಬ. ಈ ಪಟ್ಟಿ ಬಂಡೆಯ ಮತ್ತೆ ತುಳಿಬೇಕಾ? ಆಗಲ್ಲ ಅಮ್ಮರೆ, ಆಗಲ್ಲ. ಅಲ್ಲ ಅಮ್ಮರೆ, ಇದೇನು ಅಂತ ಏನು ಗಲೀಜು ಆಗಿಲ್ಲ. ಇವೆರಡೇ ಅಲ್ಲ, ಸ್ವಲ್ಪ ಇದು ಮಾಡ್ತೀನಿ. ಅದು ಏನು ನನಗೂ ಗೊತ್ತಾಗಿಲ್ರ. ತೊಳೆಯವತ್ತಿಗೆ ಏನೋ ಒಂದು ತರ್ಮರವಾಗೈತಿ. ಲಕ್ಷ್ಯ ಇತ್ತಂದ್ರೆ ಹಿಂಗಾಗಲ್ಲ, ಲಕ್ಷ್ಯ ಇಲ್ಲ ಅಂದ್ರೆ ಎಲ್ಲ ಆಗೋದಿಂತಾವು. ಒಟ್ಟು ಶಾನೆ ಹಸಿತಾ ಇತ್ತು. ಹೊಸಿ ಚಹಾ ಇದ್ರೆ ಬೇಕಾಗಿತ್ರ. ಒಂದು ಸ್ವಲ್ಪ ಚಹಾ ಇದ್ರೆ ಮಾಡ್ತೀರಾ? ಇದು ಏನದು ನೀವು ಮಾಡಿದರೆ ನಾನು ಒಂದೆರಡು ಬಿಸ್ಕಿಟ್ ಬ್ರೆಡ್ ಇಲ್ಲ ಬಿಸ್ಕಿಟೇ ತಿಂದು ಹೊಸಿ ಚಹಾ ಕುಡ್ದ ಅಂದರೆ ಜೀವಕ್ಕೆ ಹೊಸಿ ಸಮಾಧಾನ ಆಯ್ತದೆ. ರಾತ್ರಿ ತುಂಬ ಊಟ ಮಾಡಿದೆಲ್ಲ ಉಂಡಿವ್ನಿ, ಆದರೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ಭಾಳ ಹಸಿತೈತೆ. ಅಮ್ಮರೆ ಒಂದು ಸ್ವಲ್ಪ ಚಹಾ ಮಾಡ್ತೀರಾ? ಚಹಾ ಮಾಡಬೇಕಾ? ಆಯ್ತು, ಮಾಡ್ಕೊಡ್ತೀನಿ. ಭಾಂಡೆ ತಗೊಂಡು ದಬ್ರಿ ಅದನ್ನು ತೊಗೊಂಡು ಆಕಳ ಹತ್ರ ಹೋಗಿ ಹಾಲು ಹಿಡ್ಕೊಂಬ, ಅಷ್ಟು ನಾ ಮಾಡ್ತೀನಿ. ಅಲ್ಲ ಮರೆ, ರಾತ್ರಿ ದೋಸೆ ಹಾಲಿಲ್ವಾ? ಅದ್ರಾಗೆ ಹೊಸಿ ಕಾಪಿ ಮಾಡ್ಕೊಡಿ. ಹಾಲು? ಅಯ್ಯೋ, ಅಗದಿ ಇಟ್ಟೆ ಅಂದ್ರೆ ಇಟ್ಟೆ ಐತವ. 1 ಕಪ್ ಚಾನು ಆಗಲ್ಲ. ಅದು ಅಲ್ಲದೆ ಹೊಳ್ಳ ಎಲ್ಲಿ ಮಾಡೋದು? ಈಗಿನ ಕಾಲದ ಗ್ಯಾಸ್ ರೇಟ್ ಏನು ಸ್ವಲ್ಪ ಆಗೈತನ? ಸುಮ್ಮನೆ ಡಬಲ್ ಸಲ ಮಾಡ್ಬೇಕಾಕತ್ತೆ. ಕುದಿಯೋ ಹೊತ್ತಿ ಒಂದೇ ಸಲ ಕುದ್ಬಿಟ್ರೆ ಚಲೋ ಅಲ್ಲನ? ಅದಕ್ಕೆ ಹೋಗಿ ಹಾಲು ಹಿಂಡ್ಕೊಂಬ, ನಾ ಜಾಸ್ತಿ ಪ್ರಮಾಣದಾಗ ಇಟ್ಟಿರ್ತೇನೆ. ನಾನು ಚಾ ಕುಡಿಬೇಕಾ? ಅದಕ್ಕೆ ಎಂತ ನೀಚನ್ಸಪ್ಪ, ಹೊಟ್ಟೆ ಹಸ್ತೈತಿ ಅಂತ ಹೇಳ್ತಾ ಇದ್ರು ಹಾಲು ಹಿಂಡ್ಕೊಂಬ ಅಂತಾಳೆ. ಆಯ್ತ್ರಮ್ಮ, ಹಿಂಡ್ಕೊಂಬರ್ತೀವಿ ಅಂದಂಗೆ. ಅಮ್ಮರೆ, ಎಸದಮ್ಮ ಎದ್ದಿಲ್ಲ? ಇಲ್ಲವ, ಇನ್ನ ಮಕ್ಕೊಂಡಾಳು ನೋಡು. ಆಕೆ ಹಂಗ, ಆಕೆ ಲೇಟಾಗಿ ಎದ್ದೇಳ್ಬೇಕಲ್ಲ, ಅದಕ್ಕೆ ನಿಂತಂದಿಟ್ಟಾಳಿಲ್ಲಿ. ಹೋಗ್ಲಿ ಬಿಡಿ, ಅವ್ರ ಮನೆಯಾಗೆ ಅವರು ಬೋಸ್ ಅಂದಾಗಿದ್ದವರು. ಅದು ಕೈಗೊಂದು ಕಾಲ್ಗೊಂದು ಆಳಗು ಇರೋವತ್ತಿಗೆ ಅಷ್ಟೊಂದು ಸುಖಕ್ಕೆ ಬೆಳೆದ್ಬಿಟ್ಟು ಇಲ್ಲಿ ಹೊಂದಾಣಿಕೆ ಆಗಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ ಅವರಿಗೆ. ಅಯ್ಯೋ ತಾಯಿ, ಇಲ್ಲೇನು ಕಮ್ಮಿ ಆಗೈತೆ, ಸುಖ ಹೆಚ್ಚಾಗೈತೆ. ಅಲ್ಲ, ತವ್ರ ಮನೆಗೆ ಇದ್ದಂಗೆ ಇರ್ಬೇಕು ಅಂದ್ರೆ ಆಕತೆ. ಈಗ ನಾನು ನಮ್ಮಪ್ಪ ನಮ್ಮವ್ನ ಮನ್ಯಾಗ ರಾಣಿ ಗತೆ ಇದ್ದಕ್ಕಿ. ಇಲ್ಲಿ ಕೊಟ್ಮೇಲೆ ಇಲ್ಲಿ ಹೆಂಗೈತೋ ಹಂಗ ಹೊಂದ್ಕೊಂಡು ಹೊಂಟೇನಿ, ಗೊತ್ತನ? ಅದೇ ಹೆಣ್ಮಕ್ಳ ಲಕ್ಷಣ. ಹಾಲ್ನಾಗ ಹಾಕಿದ್ರೆ ಹಾಲು ಆಗ್ಬೇಕು, ಮೊಸರನ್ನ ಹಾಕಿದ್ರೆ ಮೊಸರು ಆಗ್ಬೇಕು. ಏನು ಇಲ್ಲ, ನಾನು ಮೊಸರು ಹಾಲಿನ ಜೊತೆ ಕೂಡಲ್ಲ ಅಂದ್ರೆ ನಡಿತೈತನ? ಏನು ಮಾಡೋಕ್ಕಾಗಲ್ಲ. ತವ್ರ ಮನೆ ಸುಖ ಅದೊಂಥರ ಬೇರೆ. ಈಗ ಗಂಡನ ಮನೆಗೆ ಬಂದಾಗ ಗಂಡನ ಮನೆಗೆ ಹೆಂಗಿರ್ತೈತೆ ಹಂಗೆ ಹೊಂದ್ಕೊಂಡು ಹೋಗ್ಬೇಕು. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡಿತೈತಿ. ಅಯ್ಯೋ, ನಾ ಅಲ್ಲಿದ್ದಂಗೆ ಇಲ್ಲಿರ್ಬೇಕು ಅಂತಂದ್ರೆ ಆಕತ್ತೇನ ಅದೆಲ್ಲರ? ನೀವು ಹೇಳೋದು ಸರಿನೇ. ಈಗ ನಿನ್ನ ಮದುವೆ ಆಗಕ್ಕಿಂತ ಮುಂಚೆ ನೀ ಹೆಂಗಿದ್ದಿ? ಮದುವೆ ಆದ್ಮೇಲೂ ಹಂಗ ಇದ್ದೇನ? ಇಲ್ಲ, ನಂಗೆ ಗೊತ್ತು, ಹಂಗ ಇರ್ಬೇಕು ಯಾವಾಗ್ಲೂ. ಇಲ್ಲ, ನಾನು ಮದುವೆ ಆದ್ಮೇಲೂ ಹಂಗೆ ಇರ್ತೀನಿ ಅಂದ್ರೆ ಅದೆಲ್ಲರ ಆಗೋದು ಮಾತಾ? ಓ, ನೀವು ಹೇಳೋದು ಸರಿನೇ. ಹೆಣ್ಮಕ್ಳು ಹಣೆ ಬರನೇ ಇಷ್ಟಲ್ಲ. ಹೋಗು, ಹಾಲು ಹಿಂಡ್ಕೊಂಬ, ನಾನು ಚಾ ಮಾಡಿ ಕೊಡ್ತೀನಿ. ಹೌದು, ಬಿಸ್ಕಿಟ್ ತಿಂತಾನಂದಲ್ಲ, ಬಿಸ್ಕಿಟ್ ಎಲ್ಲದವು? ಅದು ಯಶೋದಮ್ಮ ಹೇಳಿದ್ರು, ಅಲ್ಲೇ ಮ್ಯಾಗ್ಲ ಡಬ್ಬ್ಯಾಗೆ ಬಿಸ್ಕಿಟ್ ಇರ್ತಾವು, ನಿಂಗೆ ಯಾವಾಗಾರ ಬೇಕಾದ್ರೆ ತಗೊಂತಿನ್ನು ಅಂತ ಅವರೇ ಹೇಳಿದ್ದು. ಆಕೆ ಹೇಳ್ತಾಳ ಬುದ್ಧಿಗೇಡಿ, ಬಿಸ್ಕಿಟ್ ತಗೊಂತಿನ್ನು, ಅದು ತಗೊಂತೀನಿ, ಇದು ತಗೊಂತೀನಿ ಅಂತೇಳಿ. ನೋಡವ, ನಿನಗೆ ನಿನ್ನ ಕೆಲ್ಸಕ್ಕೆ ತಕ್ಕಂಗೆ ಪಗಾರ ಕೊಡ್ತೈತಿ, ಊಟ ಕೊಡ್ತೈತಿ, ಮಕ್ಕೊಳಕ್ಕಿರ್ತೈತಿ. ಈ ಬಿಸ್ಕಿಟು ಬ್ರೆಡ್ ಇವನ್ನೆಲ್ಲ ತಿನ್ನಕ್ ಹೋಗ್ಬೇಡ. ಏನ ಇವು ಮನೆಯವ್ರಿಗಂತ ತಂದಿರೋದು. ನೀ ತಿಂದಿ ಅಂದ್ರೆ ಮನೆಯವ್ರು ಏನ್ ಮಾಡ್ಬೇಕು ಹೇಳ? ಆಕಿ ಹಂಗ ಬುದ್ಧಿಗೇಡಿ ಹೇಳ್ತಾಳಕಿ. ಆಕಿ ಮಾತೆಲ್ಲ ಕೇಳಕ್ ಹೋಗ್ಬೇಡ. ಅವ್ರ ಅಪ್ಪನ ಮನೆ ಅಲ್ಲಿದು, ಬೇಕಂದಷ್ಟು ತಂದು ಈಡಾಗಿ ಒಟ್ಟಾಕ. ನಾವು ಎಷ್ಟು ಇದ್ದಂತರ ಅನ್ಕೋಲ್ದಸ್ತ್ರ ಅಲ್ಲವ.
ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಂಬಂದಿರ್ತೇವೆ. ಅದಕ್ಕೆ ಚಾ ಮಾಡ್ಕೊಡ್ತೀನಿ, ಅದಷ್ಟೇ ಕುಡಿ. ಬಿಸ್ಕಿಟು ಬ್ರೆಡ್ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಯ್ತು ಮರೆ, ಹಂಗೆ ಆಗಲಿ. ನಾ ಹೋಗಿ ಹಾಲು ಹಿಡ್ಕೊಂಬರ್ತೀವಿ. ಹೆಚ್ಚಾಗೈತಿ. ಹಿಂಗೆಲ್ಲ ಮಾತಾಡಲಿಲ್ಲ ಅಂದ್ರೆ ದಾರಿಗೆ ಬರಲ್ಲ ಇವ್ರು. ಇವ್ರನ್ನ ಹೆಂಗೆ ಇಡ್ಬೇಕು ಅಷ್ಟ್ರಾಗೆ ಇಡ್ಬೇಕು. ಅಯ್ಯೋ ಅಯ್ಯೋ ದೇವ್ರೆ, ತಲೆ ಮ್ಯಾಗ ಹತ್ತಿ ಕುಂದಿರ್ತಾರಪ್ಪ. ಅಯ್ಯೋ ದೇವ್ರಿ, ಎಲ್ಲೋತಪ್ಪ ನನ್ನ ಬುಕ್ಕು? ಅಲ್ಲ, ನನಗೆ ನೆನಪಿರೋ ಪ್ರಕಾರ ಕಾಲೇಜ್ನಾಗೆ ಓದಿದ್ದು ನಾನು. ಮನೆಗೆ ಬಂದಮೇಲೆ ಓದೋಣ ಅಂದ್ಕೊಂಡೆ. ಕಾಲೇಜ್ ಕ್ಲಾಸ್ ರೂಮ್ನಾಗ ಏನಾರ ಮಿಸ್ಟೇಕ್ ಆತಾ? ಪಾರ್ಕ್ನಾಗ ಅಲ್ಲೂ ಓದ್ತಾ ಇದ್ದೆ, ಬುಕ್ ಇಟ್ಕೊಳ್ಳಿಲ್ಲ. ಅಯ್ಯೋ ದೇವ್ರೇ, 1,00,000 ಆಗವಲ್ತಲ್ಲಪ್ಪ. ಶೂ, ಪಾರ್ಕ್ನಾಗ ಏನಾರ ಬಿಟ್ಟನೆ? ಅಲ್ಲಿ ಕಾಲೇಜ್ ಹೊರಗಡೆ ಗ್ರೌಂಡ್ನಾಗ ಎಲ್ಲಿ ಬಿಟ್ಟೆ? ಇಲ್ಲ, ನಾನು ಎಲ್ಲಿ ಹೋದರೂ ಓದ್ಕೊಂಡು ವಾಪಸ್ ಬ್ಯಾಗಿಗೆ ಇಟ್ಕೊತೀನಿ. ಅಲ್ಲಿ ಕಾಲೇಜ್ ಗಾರ್ಡನ್ ಒಳಗೆ ನಾನು ಸೃಷ್ಟಿ ಮತ್ತು ಪ್ರತಿಮಾ, ಭವ್ಯ 4 ಮಂದಿ ಕುಂತಿದ್ದು. 4 ಮಂದಿ ಕುಂತ್ರೆ ಎಲ್ಲೋಕತಿ? ಸುಮಾ ಬಂದ್ಲ? ಸುಮನ್ ಒಂದು ಮಾತು ಕೇಳಲ್ಲ? ಹಾಂ, ಕೇಳ್ತೀನಿ ತಡಿ. ಎಲ್ಲಿ ಹೋತು? ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡೋದೀಗ? ಇಲ್ಲಿ ಏನಾರ ಬಿಟ್ನ? ಇಲ್ಲ, ಇಲ್ಲಿ ಮಂಚದ ಕೆಳಗೆ ಇಲ್ಲಲ್ಲ, ಇದ್ರಲ್ಲೇ ಇರ್ತಿತ್ತು. ಸುಮಾ! ಹಾಂ, ಹಲೋ, ಆಮೇಲೆ ಫೋನ್ ಮಾಡ್ತೀನಿ ಸ್ವಲ್ಪ. ಸರಿ, ಯಾಕೆ ಚೀರಾಡಕತ್ತಾಳ ಅದಕ್ಕೆ. ಏನಾತೆ? ನೆಲ ಮೇಲೆ ಬಿದ್ದು ಏನು ಮಾಡ್ತಾ ಇದೆಯಾ? ಅಯ್ಯೋ, ನೆಲದ ಮ್ಯಾಗ ಮಕ್ಕೊಂಡು ಏನು ಮಾಡ್ಲವ? ಸುಮಾ, ನನ್ನ ಬುಕ್ ನೋಡಿದೆ. ಯಾವುದು? 2 ಬುಕ್ಕು ಮಿಕ್ಸ್ ಆಗಿರೋದು. ಅಪ್ಲಿಕೇಡ್ ಫಿಸಿಕ್ಸ್ ಒಂದು, ಮತ್ತು ಇನ್ನೊಂದು ಯಾವುದಪ್ಪ ಅದು, ಅಪ್ಲಿಕೇಡ್ ಮ್ಯಾಥಮೆಟಿಕ್ಸ್. ಎರಡು ಮಿಸ್ ಆಗ್ಯಾವು. ನಾನು ಅವನು ಓದ್ಕೋಬೇಕು. ಏನು ಮಾಡೋದಪ್ಪ? ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇರೆ ಓದ್ಕೋಬೇಕು. ಅಯ್ಯೋ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಬೇರೆ ತೊಗೊಂಬರ್ಬೇಕು, ಅದು ಬುಕ್ ಬೇರೆ ಇದು ಮಾಡ್ಬೇಕು. ಅಯ್ಯೋ, ಏನು ಮಾಡೋದು? ಇವೆರಡು ಬುಕ್ ಸಿಗಲಿಲ್ಲ ಅಂದ್ರೆ ನಂಗೆ ಓದೋಕ್ಕೆ ಭಾಳ ತೊಂದರೆ ಆಕತಿ. ಇದು ಸುಮಾ, ಬೇಜಾರು ಮಾಡ್ಕೋಬೇಡ. ಅಪ್ಲಿಕೇಡ್ ಮ್ಯಾಥಮೆಟಿಕ್ಸ್ ಐತಲ್ಲ, ಅದೊಂದು ಸ್ವಲ್ಪ ನಿನ್ ಕೊಡ್ತೀಯಾ? ಅದು ನಂದು ರೇಖಂಗೆ ಕೊಟ್ಟೆ. ರೇಖಾ ಕೊಟ್ಟೆ? ಮತ್ತು ನೀವು ಓದ್ಕೊಳಂಗಿಲ್ಲ? ಅಯ್ಯೋ, ನಿಂಗೆ ಗೊತ್ತಲ್ಲ ನಾ ಜಾಸ್ತಿ ಓದಲ್ಲ ಅಂತೇಳಿ. ಅಲ್ಲಿ ಇದ್ರ ಗಾರ್ಡನ್ನ ಕುತ್ಕೊಂಡು ಓದ್ಕೊತಾ ಇದ್ವಿ ಸ್ವಲ್ಪ ತನ. ಓದ್ಕೊಂಡಾದ್ಮೇಲೆ ಅವಳು ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಬೇಕು ಅಂದ್ಲ, ಅವಳಿಗೆ ಕೊಟ್ಟು ಕಳಿಸಿದೆ. ಅವಳದು ಏನಾತಂತೆ? ಅವಳದು ಕಂಪ್ಲೀಟ್ ಆಗಿರಲಿಲ್ಲಂತೆ, ಸೊ ಅದಕ್ಕೆ ನಾನು ಕೇಳಿದ್ಲು. ಹೋಗಲಿ, ಅಪ್ಲಿಕೇಡ್ ಫಿಸಿಕ್ಸ್ ಅದು ಕಂಪ್ಲೀಟ್ ಮಾಡಿಲ್ಲ ನಾನು. ನಾನೇ ಅರ್ಧಂಬರ್ಧ ಮಾಡೀನಿ. ಅದು ಅಲ್ಲದೆ ನಾನು ಓದ್ಕೋಬೇಕಲ್ಲ. ನಿಂಗೆ ಕೊಟ್ರೆ ನಂಗೆ ಬೇಕಲ್ಲ. ಅಯ್ಯೋ, ನಾನು ಏನು ಮಾಡಲಿ? ಈಗ 2 ದಿನ ಕಾಲೇಜ್ ಬೇರೆ ರಜಾ. 2 ದಿನ ರಜಾ ಬೇರೆ ಐತಿ. ನನ್ನ ಹತ್ರ ಯಾರ್ದು ಅಷ್ಟು ಫೋನ್ ನಂಬರ್ ಎಲ್ಲ ಇಲ್ಲ. ಒಮ್ಮೆ ಸೋಮವಾರ ದಿನ ಎಕ್ಸಾಮ್ ಐತಿ. ಅಯ್ಯೋ, ನಾನು ಏನಪ್ಪ ಮಾಡಲಿ? ಅವತ್ತೇ ಇಂಜಿನಿಯರಿಂಗ್ ಡ್ರಾಯಿಂಗ್ ಬೇರೆ ಸಬ್ಮಿಟ್ ಮಾಡಬೇಕು. ಅದೇನೋ ಒಂದು ಲೆಕ್ಕ ಕಂಪ್ಲೀಟ್ ಆಗೈತೆ. ಇವೆರಡು ಓದ್ಕೊಂಡು ಹೋಗ್ಬೇಕಲ್ಲ. ಮೇಡಮ್ ಎಕ್ಸಾಮ್ ಇಡ್ತೇನೆ ಅಂತ ಹೇಳ್ಯಾರ. ಅದು ಅಲ್ಲದೆ ನನ್ನ ಸ್ಕಾಲರ್ಶಿಪ್ ನಾನು ಏನು ಮಾಡ್ಲಪ್ಪ? ನಾನು ಈ ಸಲ ಫೇಲ್ ಆಕ್ಕಿನೇನು. ಅಯ್ಯೋ, ಹೋಗ್ಲಿ ಬಿಡ, ಅದಕ್ಕೆ ತಲೆ ಕೆಡ್ಸ್ಕೊಂತಿ. ನೀ ಹೆಂಗಿದ್ರು ಓದ್ಕೊಂಡು ಸ್ವಲ್ಪ ನೆನಪಿರ್ತೈತಲ್ಲ. ಓದ್ಕೊಂಡಿದ್ದು ನೆನಪಿರ್ತೈತೆ ಅಂದರೆ ಅಷ್ಟೆಲ್ಲ ಎಲ್ಲಿ ನೆನಪಿರ್ತೈತೆ ಹೇಳಿ ನೋಡೋಣ. ಇಲ್ಲಪ್ಪ, ನಾನು ಎಲ್ಲಿ ಬಿಟ್ಟಿರ್ಬೋದು? ಈ ಕಾಲೇಜ್ 2 ದಿನ ಸೂಟಿ ಬೇರೆ ಐತಿ. ಕ್ಲಾಸ್ ರೂಮ್ನಾಗೂ ನೋಡೋಕ್ಕಾಗಂಗಿಲ್ಲ. ಕಾಲೇಜ್ ಗೇಟು ಕ್ಲೋಸ್ ಆಗಿರ್ತೈತಿ. ನಾನು ಏನು ಮಾಡಲಿ? ಎಲ್ಲಿ ಹೋಗಲಿ? ಸುಮಾ, ನಾನು ಏನು ಮಾಡೋದು ಸುಮಾ ಈಗ? ಬೇಜಾರು ಮಾಡ್ಕೋಬೇಡ, ಹೋಗಲಿ ಬಿಡ. ನಾನು ಹಿಂಗಾದ್ರೆ ಫೇಲ್ ಆಕ್ಕೀನಿ. ನಮ್ಮಪ್ಪ ನಮ್ಮವ್ವ ಎಷ್ಟು ದುಡ್ಡು ಕೊಟ್ಟು ಸೇರಿಸಿದ್ರು. ನಾನು ಓದ್ಕೊಂಡಿಲ್ಲ ಅಂದ್ರೆ ನನ್ನ ಗತಿ ಏನಾಗಬೇಕೀಗ? ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಮೇಡಮ್ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಾರ. ಅವ್ರ ನಂಬಿಕೆಗೆ ಬೇಜಾರಾಕೈತಲ್ಲ. ಅವ್ರು ನನ್ನ ಕರೆಕ್ಟಾಗಿ ಓದ್ಕೊಂಡು ಬಾ ಅಂತ ಹೇಳಿದ್ರು. ಹೊಸ ಪಾಠ, ಹೊಸ ಕ್ಲಾಸಿಗೆ, ಹೊಸ ವರ್ಷದ ನನಗೆ ತಲೆಗೆಲ್ಲ ಎಲ್ಲಿರ್ಬೇಕು ಅಷ್ಟೆಲ್ಲ. ಅಯ್ಯೋ, ನಂಗೆ ಏನಪ್ಪ ಮಾಡೋದೀಗ? ಮಿಟಕ್ಲಾಡಿ ದೊಡ್ಡ ಓದಿ ವಿಜ್ಞಾನಿ ಆಗಬೇಕು ಅಂದ್ಕೊಂಡಾಳ. ಅಜ್ಞಾನಿ ಮಾಡ್ತೀನಿ ನಿನಗೆ. ಖುಷಿ, ಬೇಜಾರು ಮಾಡ್ಕೋಬೇಡ. ನಾನೊಂದು ಫೋನ್ನೇ ಮಾತಾಡತ್ತಿದ್ದೆ, ಹಂಗೆ ಬಂದ್ಬಿಟ್ಟೆ. ನಾನು ಮಾತಾಡ್ಕೊತೀನಿ ಹೊರಗೆ. ಅಯ್ಯೋ ದೇವ್ರಿ, ನಾನು ಏನಪ್ಪ ಮಾಡೋದೀಗ? ಅಲ್ಲ, ನಾನು ಬುಕ್ ಎಲ್ಲಿ ಬಿಟ್ಟೆ? ಅದನ್ನು ಎಲ್ಲಿ ಹೋಗಿರ್ಬೋದು? ಓದ್ಕೊಳ್ಳೋದು ಹೆಂಗಪ್ಪ ಈಗ? ನನ್ನ ಲ್ಯಾಪ್ಟಾಪಲ್ಲಿ ಅಷ್ಟೆಲ್ಲ ಓದ್ಕೊಳ್ಳೋ ಅಷ್ಟು ಎಲ್ಲಿರ್ತೈತಿ? ಎಲ್ಲ ನೋಟ್ಸ್ ಕಂಪ್ಲೀಟ್ ಮಾಡಿದ್ದೆ ಕಳೆದೋಗೈತಿ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದೀಗ? ಓದ್ಕೋಬೇಕಲ್ಲ. ₹1 ಬರೀ 8 ಆಣೆ ಭಾಗ ಓದ್ಕೊಂಡಿದ್ದೆ. ಇನ್ನೂ 8 ಆಣೆ ಭಾಗ ಹಾಗೆ ಇತ್ತು. ಹಿಂಗಾದ್ರೆ ಆಗಲ್ಲ ಬಿಡು. ಇವ ಎದಕ್ಕೆ ಈಗ ಫೋನ್ ಮಾಡಿದ? ನನ್ನ ಚಿಂತೆ ನನಗಾಗೈತ ತಗ. ಹಲೋ ಯಾಕೆ ವಾಯ್ಸ್ ಒಂಥರ ಬರತ್ತೆ? ಮನೋಜ, ನಂಗೆ ಬೇಜಾರಾಗೈತಿ. ಈಗ ಏನು ಅರ್ಜೆಂಟ್ ನನಗೆ ಹೇಳು. ಎದಕ್ಕೆ ಫೋನ್ ಮಾಡಿದ್ದ? ಅಯ್ಯೋ, ಹಂಗ್ಯಾಕ ಮಾತಾಡಿಸಿದ್ರೆ ಮೈ ಮೇಲೆ ಬರ್ತೀಯಲ್ಲ?
ಯಾಕೆ ಅಳಕತ್ತೀಯ? ಏನಾತು? ನಿಂಗಿ ಹೇಳಿ ಏನು ಸಾಲ್ವ್ ಮಾಡ್ತೀಯಾ? ತೆಲಿಬೇನತ್ತಾಗ ಮತ್ತು ನೀನು ನನಗೆ ಬೈದ್ರು ಬೈದೆ, ಈಗ ಹೇಳೋಕ್ಕಾಗಲ್ಲ, ಜವಾಬ್ದಾರಿ ಇಲ್ಲನ ಅಷ್ಟು ಅಂತೇಳಿ. ಯಾಕೆ ಏನಾತೆ? ಖುಷಿ ನೀ ಹೇಳಾರ್ದ ಹೆಂಗೆ ಗೊತ್ತಾಕೈತಿ? ಮನುಜ, ನಂದು 2 ಬುಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಅದು ಅಪ್ಲಿಕೇಡ್ ಮ್ಯಾಥಮೆಟಿಕ್ಸ್ ಮತ್ತು ಅಪ್ಲಿಕೇಡ್ ಫಿಸಿಕ್ಸ್, 2 ಬುಕ್ ಮಿಸ್ ಆಗ್ಯಾವು. ನಾನು ಹೆಂಗೆ ಓದ್ಕೋಬೇಕು ಈಗ? ಏನು ಮಾಡಲಿ? ನಂಗೆ ಒಂದು ತಿಳಿವಲ್ತು. ನನಗಂತೂ ಅದೇ ಚಿಂತೆ ಆದಂಗೆ ಆಗೈತಿ. ಓದ್ಕೊಳ್ಳಿಲ್ಲ ಅಂದ್ರೆ ಈಗ ಸೋಮವಾರ ದಿನ ಎಕ್ಸಾಮ್ ಬೇರೆ. ಯಾರನ್ನಾರ ಕೇಳೋಣ ಅಂತಂದರೆ ನನಗೆ ಇಲ್ಲಿ ಯಾರ್ದು ಮನಿನೂ ಗೊತ್ತಿಲ್ಲ, ಫೋನ್ ನಂಬರು ಅಷ್ಟೇ ನಾನು ಹಂಗೆ ಯಾರ್ದು ಇಟ್ಕೊಂಡಿಲ್ಲ. ನಾನು ಯಾರನ್ನು ಕೇಳ್ಬೇಕಂತೇಳಿ ತಿಳಿವಲ್ತು. ಅಯ್ಯೋ ಏನು ಮಾಡೋದಪ್ಪ? ಕಾಲೇಜಿಗಾರ ಹೋಗೋಣ ಅಂತಂದರೆ ಓದ್ಕೊಳಕ್ಕೆ ಅಲ್ಲಿ ಕಾಲೇಜಿಗೆ 2 ದಿನ ಸೂಟಿನೇ ಐತಿ. ನಂಗಂತೂ ಒಂದು ಗೊತ್ತಾಗವಲ್ತು. ಹೌದಾ? ಅಲ್ಲ, ಜವಾಬ್ದಾರಿಯಿಂದ ತೆಗ್ದಿಟ್ಕೋಬೇಕಲ್ಲ ನೀನು ಓದಿದ್ಮೇಲೆ ಕರೆಕ್ಟಾಗಿ. ನಾನು ಹೇಳಲಿಲ್ಲ ನೀ ನನಗೆ ಬೈತಿ ಅಂತೇಳಿ. ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ಏನು? ನಾ ಕರೆಕ್ಟಾಗಿ ತೆಗ್ದಿಟ್ಕೊಂಡಿನಿ. ಎಲ್ಲಿ ಮಿಸ್ ಆತಂತೇಳಿ ನನಗೆ ಗೊತ್ತಾಗವಲ್ತು. ಗಾರ್ಡನ್ ಕಡೆನೇ ಸ್ವಲ್ಪ ಓದ್ಕೊಂಡೆ, ಆಮೇಲೆ ಬಂದು ಮನೆಗೆ ಓದ್ಕೋಬೇಕಂದ್ರೆ ಈಗಿಲ್ಲ, ಕ್ಲಾಸ್ ರೂಮ್ನಾಗ ಓದ್ಕೊಂಡಿದ್ದು. ಅಲ್ಲಿ ಮಿಸ್ ಆಗಿತ್ತು, ಗಾರ್ಡನ್ನಾಗ ಮಿಸ್ ಆಯ್ತು, ನಂಗೆ ಅದೇ ಗೊತ್ತಾಗವಲ್ತು. ನಾವು 4 ಜನ ಫ್ರೆಂಡ್ಸ್ ಓದ್ಕೊಂತ ಕುಂತಿದ್ದು, ಅವ್ರು ಯಾರ ಫೋನ್ ನಂಬರು ನನ್ನ ಹತ್ರ ಇಲ್ಲ ಫೋನ್ ಮಾಡಿ ಕೇಳಕ್ಕೆ. ಹಾಗಾಗಿ ನಂಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ತು ಈಗ. ಅಯ್ಯೋ ಎಷ್ಟು ಟೆನ್ಷನ್ ಆಗೈತೆ ನನಗೆ ಅಂದರೆ. ಹೋಗ್ಲಿ ಬಿಡು, ಟೆನ್ಷನ್ ತಗೋಬೇಡ. ಕಾಲೇಜ್ ಕಡೆ ಬಾ ಸೀದಾ. ಕಾಲೇಜ್ ಕಡೆನಾ? ಅಲ್ಲಿ ಬಂದು ಏನು ಮಾಡಲಿ? ಏನು ಮಾಡಲಿ ಅಂದರೆ, ನಿನ್ನ ಫ್ರೆಂಡ್ ಭವ್ಯ ಅದಾಳಲ್ಲ, ಆಕಿದು ಹಾಸ್ಟೆಲ್ ಇಲ್ಲೇ ನಮ್ಮ ಹಾಸ್ಟೆಲ್ ಪಕ್ಕನೇ ಇರೋದು. ಏನು ಹಿಂಗೆ ಮಾಡ್ತೀನಿ ತಡಿ, ಹೋಗಿ ಆಕಿನ ಕೇಳ್ತೀನಿ ಒಂದು ಮಾತು. ಹಿಂಗೆ ಮಿಸ್ ಆಗೈತಂತೆ ಖುಷಿದು, ಸ್ವಲ್ಪ ಓದ್ಕೊಳಕ್ಕೆ ಕೊಡ್ತೀಯ ಅಂತ ಕೇಳ್ತೀನಿ. ಅಕಸ್ಮಾತ್ ಕೊಟ್ಟರೆ ಚೆನ್ನಾಗಿ, ಇಲ್ಲ ಅಂದ್ರೆ ಏನು ಮಾಡ್ತೀನಿ, ಅದು ಪ್ರಿಂಟ್ ತೊಗೊಂಬಂದು ಕೊಡ್ತೀನಿ, ಓದ್ಕೋ. ಏನು ನಡೀತೈತೆ? ಮನೋಜ, ಥ್ಯಾಂಕ್ ಯು ಸೋ ಮಚ್. ನಾನು ಏನು ಮಾಡ್ಬೇಕು ಅನ್ನೋದೇ ತಿಳಿಯತ್ತಿದ್ದಿಲ್ಲ. ಸರಿ, ಹಂಗಾರೆ ಆ ಪ್ರಿಂಟ್ ತಗೊಂಬಂದು ಕೊಡ್ತೀಯಾ? ನಾ ಓದ್ಕೊತೇನೆ. ಸರಿ ಆಯಿತು, ಆದರೆ ಯಾರ ಮುಂದೆ ಹೇಳ್ಬೇಡ. ನಂಗೆ ಯಾಕೋ ಮಿಸ್ ಹೊಡಿತಾ ಐತಿ, ಯಾರ ಮುಂದೆ ಹೇಳ್ಬೇಡ, ಸೀದಾ ಕಾಲೇಜ್ ಕಡೆ ಬಾ. ಸರಿ.